ಸರಿಯಾದ ಅಳತೆ ಇದ್ದರೆ ಮಸಾಲೆ ಪುಡಿಗಳು, ಚಟ್ನಿ ಪುಡಿಗಳು ಇವನ್ನೆಲ್ಲ ಮನೇಲೇ ಮಾಡ್ಕೊಳ್ಳೋದು ತುಂಬ ಸುಲಭ. ನಮ್ಮ ರುಚಿಗೆ ತಕ್ಕ ಹಾಗೆ ನಾವೇ ಮಾಡ್ಕೊಳ್ಬೋದು ಅಲ್ವಾ. ಇವತ್ತು ಸ್ವಚ್ಛವಾಗಿ, ಶುದ್ಧವಾಗಿ, ಸರಿಯಾದ ಅಳತೆಯಲ್ಲಿ ಮನೆಯಲ್ಲೇ ವಾಂಗಿಬಾತ್ ಪುಡಿ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಮೊದಲಿಗೆ 15ರಿಂದ 20 ಒಣಮೆಣಸಿನಕಾಯಿಯನ್ನು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಗರಿಗರಿಯಾಗಿ ಅಲ್ಲಲ್ಲಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಷ್ಟು ಹೊತ್ತವರೆಗೆ ಹುರ್ಕೊಳ್ಬೇಕು ಬೇಕಾಗತ್ತೆ. ಈ ವಾಂಗಿಬಾತ್ ಪುಡಿಯನ್ನು ಪಲ್ಯದ ಪುಡಿ, ಬಾತಿನ ಪುಡಿ ಅಂತೆಲ್ಲ ಹೇಳ್ತಾರೆ. ಬೇರೆ ಬೇರೆ ಪಲ್ಯ ಮಾಡ್ಬೋದು, ವೆಜಿಟೇಬಲ್ ಬಾತ್ ಎಲ್ಲ ಮಾಡ್ಬೋದು. ಇದರಲ್ಲಿ ಒಣಮೆಣಸಿನಕಾಯಿ ಹುರಿದಾದ ನಂತರ 1/4 ಕಪ್ಪಷ್ಟು ಕಡಲೆಬೇಳೆಯನ್ನು ಹದವಾಗಿ ಹೊಂಬಣ್ಣ ಬರೋವರೆಗೆ ಕೈ ಬಿಡದೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈ ಪುಡಿಯೆಲ್ಲ ಮಾಡೋಷ್ಟೊತ್ತಿಗೆ ಹದವಾಗಿ ಚೆನ್ನಾಗಿ ಹುರ್ಕೊಳ್ಳೋದು ತುಂಬ ಮುಖ್ಯ. ಆವಾಗಲೇ ಪುಡಿ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಹುರಿದಾದ್ಮೇಲೆ ಅದೇ ಬಾಣಲೆನಲ್ಲಿ 1/4 ಕಪ್ಪಷ್ಟು ಉದ್ದಿನಬೇಳೆನ ಸಹ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಈ ಒಣಮೆಣಸಿನಕಾಯಿ ಇದೆಯಲ್ಲ, ನಾನು ಬಳಸಿದ್ದು ಮೀಡಿಯಮ್ ಖಾರ ಇರುವಂಥದ್ದು. ಪುಡಿ ಸಹ ಮೀಡಿಯಮ್ ಖಾರ ಇರುತ್ತೆ. ನಿಮಗೆ ಜಾಸ್ತಿ ಖಾರ ಬೇಕಂದರೆ 1-2 ಗುಂಟೂರು ಮೆಣಸಿನಕಾಯಿ ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಆ ರೀತಿ ಒಣಮೆಣಸಿನಕಾಯಿಯನ್ನು ಹೊಂದಿಸ್ಕೊಳ್ಬೋದು. ಇಲ್ಲಿ ಉದ್ದಿನಬೇಳೆ ಹುರಿದಾದ್ಮೇಲೆ 1/4 ಕಪ್ಪಷ್ಟು ಕೊತ್ತಂಬರಿ ಬೀಜ, ಅಂದರೆ ಇವು ಮೂರು ನೋಡಿ ಒಂದೇ ಪ್ರಮಾಣ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ. ಜೊತೆಗೆ ಒಂದು ಬೆರಳಷ್ಟು ಉದ್ದದ ಚಕ್ಕೆ 4 ಪೀಸು, ಒಂದು 10 ಲವಂಗ, 1 ಚಕ್ರ ಮೊಗ್ಗು, ಒಂದು ಸಣ್ಣ ಏಲಕ್ಕಿ, 2 ಟೀ ಸ್ಪೂನ್ ಗಸಗಸೆ ಇವಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏಲಕ್ಕಿ ಆಪ್ಷನಲ್ಲು, ಒಂದು ಸಣ್ಣ ಏಲಕ್ಕಿ ಹಾಕಿರೋದಷ್ಟೇ, ಅದು ಒಳ್ಳೆ ಘಮನ ಕೊಡುತ್ತೆ. ಮತ್ತು ಚಕ್ರ ಮೊಗ್ಗಿಲ್ಲ ಅಂದರೆ ಅದನ್ನು ಸಹ ಸ್ಕಿಪ್ ಮಾಡ್ಬೋದು. ಈ ಉಳಿದಿರೋ ಪದಾರ್ಥಗಳನ್ನು ಯಾವುದನ್ನು ಸ್ಕಿಪ್ ಮಾಡಬೇಡಿ. ಅದನ್ನು ಒಳ್ಳೆ ಒಂದು ಘಮ ಬರೋವರೆಗೆ ಹುರಿದ್ರೆ ಸಾಕು. ನೋಡಿಕೊಂಡು ಹುರಿರಿ, ಸೀದು ಹೋಗಬಾರ್ದು ಗಸಗಸೆ ಎಲ್ಲ. ಆಮೇಲೆ ಕೊನೆಯಲ್ಲಿ 1/2 ಕಪ್ಪಷ್ಟು ಒಣ ಕೊಬ್ಬರಿಯನ್ನು ಸಹ ಹುರಿದು ಅದನ್ನ ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ಇಲ್ಲಿ ಉಳಿದಿರೋ ಪದಾರ್ಥಗಳನ್ನೆಲ್ಲ ಹುರಿದು ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮಿಕ್ಸಿ ಜಾರಿಗೆ ನಾವು ಹಾಕ್ಕೊಳ್ಬೇಕು. ಕೊನೆಯ ಮಸಾಲೆ ಪದಾರ್ಥಗಳೇನಿದಾವಲ್ಲ ಅದನ್ನು ಮಾತ್ರ ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಸೀದು ಹೋಗದೆ ಇರೋ ಥರ, ಆದರೆ ಒಳ್ಳೆ ಘಮ ಬರೋವರೆಗೆ ಹುರಿಬೇಕು. ಇಲ್ಲಿ ನುಣ್ಣಗೆ ನಾನು ಪುಡಿ ಮಾಡಿಕೊಂಡು ಬಂದೆ. ಇದಕ್ಕೆ ಕೊನೆಯಲ್ಲಿ ಒಣ ಕೊಬ್ಬರಿಯನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಪುನಃ ಒಂದು ಸುತ್ತು ಪುಡಿ ಮಾಡಬೇಕು. ಕೊಬ್ಬರಿ ಇವಾಗ ಹಾಕೋದು ಆಪ್ಷನಲ್ಲು. ಬಾತು ಪಲ್ಯ ಮಾಡೋಷ್ಟೊತ್ತಿಗೆ ನೀವು ಒಗ್ಗರಣೆ ಟೈಮಲ್ಲಿ ಬೇಕಾದರೂ ಹಾಕ್ಬೋದು ತೆಂಗಿನಕಾಯಿಯನ್ನು. ನೀವು ಖಂಡಿತ ವಾಂಗಿಬಾತ್ ಪುಡಿಯನ್ನು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ ಅಂಥೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.